ವೆಲ್ಕಮ್ ಟು PUC ಎಕ್ಸಾಮ್ ಪ್ರಿಪರೇಷನ್ ಚಾನಲ್. 18/3/2025 ನಡೆಯಲಿರುವ ಸಮಾಜಶಾಸ್ತ್ರಕ್ಕೆ ಬರುವ 10 ಅಂಕದ ಇಂಪಾರ್ಟೆಂಟ್ ಕ್ವಶನ್ಗಳನ್ನು ನೋಡೋಣ. 1ನೇ ಕ್ವಶನ್, ಭಾರತದಲ್ಲಿ ಕಾಣುವ ವೈವಿಧ್ಯತೆಯ ಅಂಶಗಳನ್ನು ವಿವರಿಸಿ. ಇದು ಸಹ ಇಂಪಾರ್ಟೆಂಟ್ ಆಗಿದೆ. 2ನೇ ಕ್ವಶನ್, ಜಾತಿಯನ್ನು ವ್ಯಾಖ್ಯಾನಿಸಿ, ಜಾತಿಯ ಸಾಂಪ್ರದಾಯಿಕ ಲಕ್ಷಣಗಳನ್ನು ವಿವರಿಸಿ. ಏನು ++ ಹಾಕಿದೆ, ನಾವು ++ ಹಾಕಿದ್ದು ಭಾಳ ಸಾರಿ ಬಂದಿರೋ ಕ್ವಶನ್ ಆಗಿದೆ. ಹಾಗೆ 3ನೇ ಕ್ವಶನ್, ಭಾರತದ ಜನಸಂಖ್ಯಾ ಚಿತ್ರಣದ ಪ್ರಮುಖ ಲಕ್ಷಣಗಳನ್ನು ವಿವರಿಸಿ. ಹಾಗೆ 4ನೇ ಕ್ವಶನ್ ನೋಡೋಣ, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಕಲ್ಯಾಣಕ್ಕಾಗಿ ಕೈಗೊಳ್ಳಲಾದ 10 ಸಂವಿಧಾನಾತ್ಮಕ ಕ್ರಮಗಳನ್ನು ವಿವರಿಸಿ. ಸಹ ಒಂದು ಸರ್ತಿ ಬಂದಿರೋ ಕ್ವಶನ್ ಆಗಿದೆ, ಸಹ ನೋಡ್ಕೊಳ್ಳಿ. 5ನೇ ಕ್ವಶನ್, ಪರಿಶಿಷ್ಟ ಪಂಗಡವನ್ನು ವ್ಯಾಖ್ಯಾನಿಸಿ, ಪರಿಶಿಷ್ಟ ಪಂಗಡಗಳ ಸಮಸ್ಯೆಗಳನ್ನು ವಿವರಿಸಿ. ಸಹ ಇಂಪಾರ್ಟೆಂಟ್ ಆಗಿದೆ. ಹಾಗೆ 6ನೇ ಕ್ವಶನ್, ಅಸ್ಪೃಶ್ಯತೆ ನಿವಾರಣೆಯಲ್ಲಿ ಗಾಂಧೀಜಿ ಮತ್ತು ಡಾಕ್ಟರ್ BR ಅಂಬೇಡ್ಕರ್ ಅವರ ಪಾತ್ರವನ್ನು ವಿವರಿಸಿ. ಇದು ಸಹ ಬಂದಿರೋ ಕ್ವಶನ್ ಆಗಿದೆ. ಹಾಗೆ 7ನೇ ಕ್ವಶನ್, ಏಕತೆ ಎಂದರೇನು, ಏಕತೆಯ ಅಂಶಗಳನ್ನು ವಿವರಿಸಿ. ಇದು 3 ಸರ್ತಿ ಬಂದಿರೋ ಪ್ರಶ್ನೆ ಆಗಿದೆ. 8ನೇ ಕ್ವಶನ್, ಭಾರತೀಯ ಗ್ರಾಮಗಳ ಅಧ್ಯಯನ ಮಹತ್ವವನ್ನು ವಿವರಿಸಿ. 9ನೇ ಕ್ವಶನ್, ರೈತರ ಆತ್ಮಹತ್ಯೆಯನ್ನು ತಡೆಗಟ್ಟಲು ಸರ್ಕಾರ ಕೈಗೊಂಡ ಇತ್ತೀಚಿನ ಕ್ರಮಗಳನ್ನು ವಿವರಿಸಿ. ಇದು 10ನೇ ಕ್ವಶನ್, ಕೊಳಚೆ ಪ್ರದೇಶ ಎಂದರೇನು, ಕೊಳಚೆ ಪ್ರದೇಶದ ಲಕ್ಷಣಗಳನ್ನು ವಿವರಿಸಿ. ಇದರಲ್ಲಿ ಬರುವ ಕ್ವಶನ್ಗಳು 5 ಅಂಕಕ್ಕೆ ಬರುವ ನಿರೀಕ್ಷೆ ಸಹ ಇದೆ, ಎಲ್ಲವನ್ನು ನೋಡ್ಕೊಳ್ಳಿ. ಹಾಗೆ 11ನೇ ಕ್ವಶನ್, ಭಾರತೀಯ ಗ್ರಾಮಗಳ ಸಮಸ್ಯೆಗಳನ್ನು ವಿವರಿಸಿ. ಸಹ ಇಂಪಾರ್ಟೆಂಟ್ ಆಗಿದೆ. ಹಾಗೆ 12ನೇ ಕ್ವಶನ್, ರೈತರ ಆತ್ಮಹತ್ಯೆಯನ್ನು ವಿಶ್ಲೇಷಣಾತ್ಮಕವಾಗಿ ವಿವರಿಸಿ. 13ನೇ ಕ್ವಶನ್, ಮಹಿಳಾ ಸಬಲೀಕರಣ ಎಂದರೇನು, ಅದರ ಕಾರ್ಯತಂತ್ರಗಳನ್ನು ವಿವರಿಸಿ. 14ನೇ ಕ್ವಶನ್, ಬುಡಕಟ್ಟು ಪಂಗಡಗಳ ಕಲ್ಯಾಣ ಕಾರ್ಯತಂತ್ರಗಳನ್ನು ವಿವರಿಸಿ. ಇದರಲ್ಲಿ ಬರುವ 10 ಅಂಕ ಇವೆಲ್ಲವನ್ನು ಓದ್ಕೊಂಡ್ರೆ 10ರಲ್ಲಿ 2 ಅಂಕ 4 ಕ್ವಶನ್ಗಳಲ್ಲೂ ಬರುವ 2 ಅಥವಾ 3 ಟಚ್ ಮಾಡಬಹುದು. ಎಲ್ಲವನ್ನು ನೋಡ್ಕೊಳ್ಳಿ, ಆರಾಮಾಗಿ 20 ಅಂಕ ಗಳಿಸಬಹುದು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.